ರಾಜು, ಆಫೀಸಿಂದ ಯಾಕೆ ಒಮ್ಮಕ್ಳೆ ಹೊರ ಬಂದಿ? ಆಮೇಲೆ ಬಾಸ್ ಕರ್ತಿದ್ರಲ್ಲ ಒಳಗ, ಏನಂದ್ರು? ನೀನು ಒಮ್ಮಕ್ಳೆ ಹೊರ ಬಂದು ಇಲ್ಲಾಕೆ ಬಂದಿ ಹೋಟೆಲ್ಗೆ? ಯಾಕೂ ಇಲ್ಲ, ಬಾ. ತಲೆ ಭಾಳ ಬಿಸಿ ಆಗೈತಿ, ಸ್ವಲ್ಪ ಕಾಫಿ ಕುಡಿಯಂಬಾ. ರಾಜು, ಏನಾತು ಹೇಳು. ಬಾಸ್ ನನ್ನ ಕೆಲಸದಿಂದ ತೆಗೆದು ಹಾಕಿದ್ರು. ಏನ? ಯಾಕ ಯಾಕೆ ತೆಗೆದು ಹಾಕಿದ್ರು? ಏನ್ ರೀಸನ್ ಕೊಟ್ಟು ತೆಗೆದು ಹಾಕಿದ್ರು? ನೀನೆಲ್ಲ ಅಪ್ಡೇಟ್ ಇದ್ದೆಲ್ಲ, ಎಲ್ಲ ಹೊರಕ್ಕೆ ಕರೆಕ್ಟಾಗಿ ಮಾಡ್ತಿದ್ದಿ, ಮತ್ತೇನಿಂದು? ಅದೇನೋ ಗೊತ್ತಿಲ್ಲ, ನಂದು ಎಲ್ಲ ಕರೆಕ್ಟ್ ಇತ್ತು. ಆದರೂ ಈಗ ಸ್ವಲ್ಪ ಸ್ವಲ್ಪ ಅದೇನೋ ಯಾಕೋ ಒಂಥರ ಬೇಜಾರ್ದ, ಸ್ವಲ್ಪ ಒಂಚೂರು ವರ್ಕ್ನೊಳಗೆ ಒಂಚೂರು ಮಿಸ್ಟೇಕ್ ಆಗಿದ್ವು. ಅದನ್ನಷ್ಟೇ ಹಿಡಿದುಕೊಂಡು ಹಿಂದೆಲ್ಲ ಮಾಡಿದ್ದನ್ನು ಬಿಟ್ಟು ಈಗಿಂದಷ್ಟೇ ಹಿಡ್ಕೊಂಡು ನೀನು ಬೇಡ ಬೇಡ ಕೆಲಸ ತಿಂತ್ರ ಅಂತ ತೆಗೆದು ಹಾಕಿದ್ರು. ನಾನು ಇಲ್ರಿ ಸರ್, ಇನ್ನೂ ಮಾಡಂಗಿಲ್ಲ ಅಂತಂದು ಎಲ್ಲ ಎಕ್ಸ್ಕ್ಯೂಸ್ ಎಲ್ಲ ಕೇಳಿದೆ. ಆದ್ರೂ ಅವ್ರೇನು ಇದನ್ನು ಮಾಡಲಿಲ್ಲ, ತೆಗೆದು ಹಾಕಿದ್ರು. ಹೌದಾ? ನಾನೊಂದ್ಸಲ ಮಾಸ್ ಕೂಡ ಮಾತಾಡಲ್ಲ. ಅಲ್ಲ, ಯಾವ ರೀಸನ್ ಇಲ್ದೇನೆ ಹಿಂಗೆ ಸುಮ್ಕ ಯಾಕೆ ಏಕಾಏಕಿ ತೆಗೆದು ಹಾಕಿದ್ರು? ಆಮೇಲೆ ಸಣ್ಣ ಪುಟ್ಟ ಮಿಸ್ಟೇಕಿಗೆಲ್ಲ ಹಂಗೆ ತೆಗಿಬಾರ್ದಲ್ಲ. ಕೇಳ್ಬರ್ತೀನಿ ತಡಿ. ಬೇಡ, ನಾನೆಲ್ಲ ಮಾತಾಡಿ ಆಯಿತು. ಅವರು ಹೆಂಗೆ ಬೇಕಂಗೆ ಬಾಯಿ ಬಂದಂಗೆ ಬೈದರು ನಂಗೆ. ಮತ್ತು ನೀನು ಯಾಕೆ ಹೋಗಿ ಬೈಸ್ಕೊತಿದ್ದಿ? ಹೋಗ್ಬಿಡು. ಅಲ್ಲ, ನಮ್ಮ ಅಪ್ಪ ಅಮ್ಮ ನೀನು ಒಳ್ಳೆ ಚಲೋ ಕಂಪ್ನಿ ಕೆಲಸದಾಗದಾನ, ಚಲೋ ಸ್ಯಾಲ್ರಿ ಐತಂತಾನೆ ಹ್ಞೂ ಅಂದಿದ್ರು. ಅದಕ್ಕೆ ನಾನು ಮದುವೆ ಮಾಡ್ಕೋತೀನಿ, ಲವ್ ಮಾಡ್ತೀನಿ ಅಂದ್ರೂ ಎಲ್ಲದಕ್ಕೂ ಹ್ಞೂ ಅಂತ ಒಪ್ಪಿಗೆ ಕೊಟ್ಟಿದ್ರು. ಆದ್ರೆ ಈಗ ನಿನ್ನ ಕೆಲಸ ಇಲ್ಲ, ಇದೇನಾರ ಗೊತ್ತಾತಂದ್ರೆ ಅವ್ರು ಏನಂತಾರೋ ಏನೋ. ಅಂದರೆ ನಿನ್ನ ಮಾತಿನ ಅರ್ಥ, ನಿಮ್ಮ ಅಪ್ಪ ಅಮ್ಮ ನನ್ನ ಒಂದು ಕೆಲಸ, ಒಂದು ನೌಕರಿ ಸಲುವಾಗಿ ನಿನ್ನ ಕೊಟ್ಟಾರ, ನನ್ನ ಸಲುವಾಗಿ ಏನಲ್ಲ. ನಿನಗೂ ಅದ ಹೌದಿಲ್ಲ? ನೀನು ನನ್ನ ನೌಕರಿ, ನನ್ನ ರೊಕ್ಕ ಸಲುವಾಗಿ ನನ್ನ ಜೊತೆಗೆ ಅದಿದ್ದಿ. ಅಂದರೆ ನಿಮ್ಮ ಅಪ್ಪ ನಿಮ್ಮ ಒಂದು ಮಾತೇ ನಿನಗೂ ಅದೇ ಒಪ್ಪಿಗೆ ಅನ್ಸತೈತಿ. ನಿನಗೆ ಹಂಗೆ ಪ್ರೀತಿ ಇದ್ದಿತ್ತಂದ್ರೆ ಕೆಲಸ ಹೋದ್ರೂ ಚಿಂತಿಲ್ಲ, ನನಗೆ ನೀನು ಬೇಕು ಅನ್ನೋ ಮಾತಾಡ್ತಿದ್ದಿ. ಆದರೆ ನೀನು ಹಂಗೆ ಅನ್ವಲ್ಲಿ ಅಪ್ಪ ಅಮ್ಮಂದು ನವ ಹೇಳಕತ್ತಿದ್ದಿ. ಕರೆ ಹೇಳು, ನಿನ್ನ ಮನಸ್ಸಿನಾಗ ಏನು ಪ್ರೀತಿ ಇತ್ತು, ಏನು ಬರೀ ರೊಕ್ಕದ್ದು ನನ್ನ ನೌಕರಿ ಬಗ್ಗೆ ಇತ್ತು? ಹಂಗಲ್ಲ ರಾಜು, ನಾನು ಯಾವಾಗ ಹೇಳಿದೆ ನಾನು ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತೇಳಿ? ನಾನು ನಿನ್ನ ಮೇಲೆ ಪ್ರೀತಿ ನಿಂತರ ಐತಿ, ಆದರೆ ಅದಕ್ಕೆ ನಾನು ನಿನ್ನ ಕೊಟ್ಟಾಗದೀನಿ. ಆದರೆ ಅಪ್ಪ ಅವ್ವ ರೀಸನ್ ಕೇಳ್ತಾರ, ಹಿಂಗೆಲ್ಲ ಬೇಡ ಅಂತಾರ, ನೌಕರಿ ಇಲ್ಲೆಲ್ಲ ಯಾಕೆ ಮಾಡ್ಕೋತಿ ಅಂತಾರ. ಅದನ್ನು ಹೇಳಿದೆ. ಆಮೇಲೆ ಮುಂದಾದರೂ ಪ್ರಾಬ್ಲಮ್ ಅಲ್ಲ ರಾಜು, ಸ್ವಲ್ಪ ವಿಚಾರ ಮಾಡು. ಮುಂದೆ ಮಕ್ಕಳು ಮರಿ, ನನ್ನ ಒಬ್ಬಕ್ಕೆ ಸ್ಯಾಲ್ರಿ ಮೇಲೆ ಆಗಲ್ಲ. ಆಮೇಲೆ ನಾನು ಎಷ್ಟು ದಿವಸ ಅಂತ ಮಾಡೋಕ್ಕಾಗತ್ತಾ? ನಾಳೆ ಪ್ರೆಗ್ನೆಂಟ್ ಆದರೆ ಹೋಗೋಕ್ಕಾಗಲ್ಲ, ಮಕ್ಕಳು ಮರಿ ಅಂತ ಹೋಗೋಕ್ಕಾಗಲ್ಲ, ಏನೋ ಒಂದು ರೀಸನ್ ಇರುತ್ತೆ. ಈಗ ಒಬ್ಬರಿಂದ ಮನೆ ನಡೆಯಲ್ಲ, ಇಬ್ಬರು ಆದರೆ ನಮ್ಮದು ಒಬ್ರು ಮನೆದು ಒಬ್ರು ಮಕ್ಕಳದು ಎಲ್ಲ ಆಗುತ್ತಾ? ಅದನ್ನು ವಿಚಾರ ಮಾಡಿ ಅಂದೆ ಅಷ್ಟೇ ನಾನು. ಈ ಹೆಂಗೆ ಕೆಲಸ ಇಲ್ಲ ನೋಡು, ಹೆಂಗೆ ಹೇಳೀಗ? ಸರಿ ಹೋಲ್ಬಿಡು, ಈ ಕೆಲಸ ಇಲ್ಲಾಂದ್ರೆ ಇನ್ನೊಂದು ಕೆಲಸ, ಬೇರೆ ಇನ್ನೊಂದು ಕಂಪ್ನಿ ಒಳಗೆ ಟ್ರೈ ಮಾಡು. ಸಿಕ್ಕರೂ ಸಿಗುತ್ತಾ? ಅದ್ಯಾಕೆ ಸಿಗಲ್ಲ? ನೀನು ಈಗಾಗಲೇ ಎಕ್ಸ್ಪೀರಿಯನ್ಸ್ ಆಗೈತಿ ಈ ಕಂಪ್ನಿ ಒಳಗೆ ಅಂದ್ರೆ ಜಾಬ್ ಕೊಟ್ಟೇ ಕೊಡ್ತಾರೆ. ಸರಿ, ನಾಳೆಯಿಂದ ಇಂಟರ್ವ್ಯೂಗೆ ಹೋಗು. ನನಗೆ ಸದ್ಯಕ್ಕೆ ಯಾವ ಇಂಟರ್ವ್ಯೂ ಬೇಡ, ಯಾವ ನೌಕರಿನೇ ಬೇಡ. ನನಗೆ ಯಾಕೋ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಬೇಕಾಗೈತಿ. ನೋಡ್ತೀನಿ ಮುಂದೆ ಯಾವಾಗ ಹೋಗ್ಬೇಕು ಅನ್ಸುತ್ತೆ ಅವಾಗ ಹೋಗ್ತೀನಿ. ಆದರೆ ನನಗಿವಾಗ ನೀನು ಒತ್ತಾಯ ಮಾಡ್ಬೇಡ, ನನಗಿವಾಗ ಯಾವ ನೌಕರಿ ಬಗ್ಗೆನೂ ಇಂಟ್ರೆಸ್ಟ್ ಇಲ್ಲ. ಅಂದರೆ ಏನು? ಖಾಲಿ ಇರ್ತೀಯ? ಜಾಬು ಏನು ಮಾಡ್ಲಾರ್ದಂಗೆ ಖಾಲಿ ಕುತ್ಕೊಂಡ್ರೆ ಮನೆಯೊಳಗೆ ಗಂಡ್ಮಕ್ಳು ಅದು ಶ್ರೇಷ್ಠನ? ಅಲ್ಲ, ನೀನು ಇವಾಗ ಜಾಬ್ ಮಾಡಬೇಕು, ಆಮೇಲೆ ದಿನಗಳು ಕಳೆದಂಗೆಲ್ಲ ಏಜ್ ಬಾರ್ ಆಗುತ್ತೆ. ಆಮೇಲೆ ಅವೆಲ್ಲ ಕಾರಣಗಳು ನೋಡು. ಇವಾಗ ಒಂದು ಒಳ್ಳೆ ಟೈಮು, ನೀನು ಜಾಬಿನ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡ. ನಾಳೆನ ಹೋಗು ಇಂಟರ್ವ್ಯೂಗೆ. ಇಲ್ಲ, ನನಗೆ ನೀವು ಒತ್ತಾಯ ಮಾಡೋಕೆ ಹೋಗ್ಬೇಡ. ನಾನು ಇವಾಗ ಹೋಗ್ತೀನಿ, ತಲೆ ಜಿಗ್ಗಿನೂ ಸತ್ತೈತಿ. ನಮ್ಮ ಮನೆಗೆ ಹೋಗಿ ರೆಸ್ಟ್ ಓದ್ತಿರ್ತೀನಿ, ಬಾನಿ. ಅಲ್ಲ, ಇದು ಯಾಕೆ ಹಿಂಗೆ ಆಡಕತ್ತನ ಗೊತ್ತಾಗೋಲ್ತು. ಅಯ್ಯೋ ಅತ್ತೀರ, ನೀವು ಇಲ್ಲದಿರೇನ? ನಾನೆಲ್ಲ ಮನೆಯೆಲ್ಲ ಹುಡುಕ್ಯಾಡಿ ಬಂದ್ರಿ. ಯಾಕವ, ಏನಿತ್ತು? ಹೌದು, ನಾನು ಅಂದಂಗೆ ಕೇಳ್ಬೇಕಂದೆ, ಎಲ್ಲ ಹೊರಗೆ ಹೋಗಿದ್ದೆವ ಏನು? ಅಲ್ಲ, ನಾನು ಅವಾಗ ಹೋಗೋ ಮುಂದೆ ಎಲ್ಲಿಗೆ ಅಂತ ಕೇಳ್ಬಾರ್ದಂತ ಸುಮ್ಮನೆ ಅದೇ. ಆಮೇಲೆ ಎಷ್ಟೊತ್ತಾತು ಬರಲಿಲ್ಲ, ನಿನ್ನ ಗಂಡನೂ ಬರಲಿಲ್ಲವ. ಅದಕ್ಕೆ ನಾನು ಇಷ್ಟೊತ್ತಾತ ಅಲ್ಲಿ ಕುಂತ್ಕೊಂಡಿದ್ದೆಲ್ಲ. ಯವ್ವ, ಈ ಸೆಕಿಗೆ ಯವ್ವ ಅಲ್ಲಿ ಮನ್ಯಾಗ ಕುಂದ್ರಂಗಾಗಲಿಲ್ಲ. ಇಲ್ಲಿ ನೋಡು, ಗಿಡ ಒಂಚೂರು ತೆಳ್ಳಗೆ, ಇದು ತಣ್ಣಗೈತೆ, ಗಾಳಿನ ಎಷ್ಟು ಚಂದ ತಣ್ಣಗೆ ಬಿಡಾಕತ್ತೈತೆ. ಅದಕ್ಕೆ ಒಂಚೂರು ಇಲ್ಲೇ ಕುಂತು ಹೋಗೋಣ ಅಂತ ಬಂದೆ. ಅಲ್ಲಿ ಒಳಗೆ ನಿಮ್ಮ ಅಮ್ಮವ ಏನು ಒಟ ಅಸ್ತಳ ಬೇಡದು. ಈಗಕ್ಕೆ ನಿಮ್ಮ ಅಕ್ಕಗೆ ಕಿವಿ ಕೇಳಕತ್ಬಿಟ್ಟೈತೆ. ಆಕಿ ಕೊಟ್ಟಾಗೂ ಒಟ ಎಲ್ಲರ ಕೊಟ್ಟಾಗೂ ಒಟ ಮಗ ಒಂದು ನಮ್ನಿ ಕಾಡಿಸ್ತಾನಲ್ವ, ಅತ್ನಿಗೂ ಬೈಯೋದು, ಅದನ್ನ ತೊಗೊಂಬಂದು ನನಗೆ ಬೈಯೋದು, ಹಿಂಗೆ ಮಾಡಕ್ಕೆ ತಲೆ ಹಿಡ್ಸಕತ್ಬಿಟ್ಲ. ಈಕಿ ತಲೆ ಹಿಡ್ಸೋದು, ಆ ಸೆಕಿ ಅದೆಲ್ಲ ಬ್ಯಾಡ್ ನಡಿ ಅತ್ತಗಂತ ಇಲ್ಲಿ ಬಂದು ತಣ್ಣಗೆ ಕುಂತೀನಿ ನೋಡು. ಹೌದ್ರಿ ಅತ್ತೀರ? ಅದು ನಾವು ಇವರು ಇದಕ್ಕೆ ಹೋಗಿದ್ದು ರೀ, ಮಾವಾರ್ದು ಆಫೀಸಿಗೆ ಹೋಗಿದ್ದು ರೀ. ಮತ್ತೆ ಯಾರ ಮುಂದೆ ಅನ್ನಕ್ಕೆ ಹೋಗ್ಬಿಡ್ರಿ ಅತ್ತೀರ. ಅದೇನಂದ್ರೆ ಅತ್ತೀರ, ಮತ್ತೆ ನನ್ನ ಮ್ಯಾಲೆ ಸಿಟ್ಟಾಗಬೇಡ್ರಿ. ಆದ್ರೆ ನಾ ಮಾಡಿದ್ದು ಉಪಾಯ ನಿಮಗೆ ಸಿಟ್ಟು ಬರ್ಬೋದು, ಆದರೆ ಏನು ಮಾಡೋಕ್ಕಾಗಲ್ಲ. ಇದನ್ನು ಮಾಡ್ಬೇಕಾಗಿತ್ತು ನಾನು. ಅದಕ್ಕೆ ಏನಿಲ್ಲ, ಮಾವರ್ದು ಕೆಲಸದ ನಿಂತ್ರ ತೆಗಿಸೀನ್ರಿ. ಕೆಲಸ ತೆಗಿಸಿ ಅವ್ರಿಗೆ ಕೆಲಸ ಇಲ್ದಂಗೆ ಮಾಡೀನ್ರಿ. ಯಾರು? ರಾಜುಗ? ಯಾಕೆ ಕೆಲಸ ಯಾಕೆ ಬಿಡಿಸಿದೆ ಇವ? ಅಲ್ಲ, ಎಂಥ ಚಲೋ ಕೆಲಸ ಇತ್ತಲ್ಲ ಹುಡುಗಿ. ಈಗ ಅವು ಕೆಲಸ ಸಿಗೋದ ಮೊದಲ ಭಾಳ ಇದು ಅಂತ, ಈಗ ಅತ್ತೆ ಸಿಕ್ಕಿದ್ದು ಒಂದು ಚಲೋ ಕಂಪ್ನಿ ಕೆಲಸ ಅಂತ. ಈಗ ಒಮ್ಮಿದ ಮಕ್ಳಿಗೆ ಕೆಲಸ ಬಿಡಿಸಿದ್ರೆ ಮುಂದೆ ಆತನ ಜೀವನ ಹೆಂಗೆ? ಅಲ್ಲ, ಕೆಲಸ ಯಾಕೆ ಬಿಡ್ಸಕ್ಕೆ ಹೋಗಿದ್ದಿ?
ಇಲ್ರಿ ಅಮ್ಮಾರ ಒಂಚೂರು, ಯಾಕಂದ್ರೆ ಈಗ ಬರೀ ನಾವು ಅಕ್ಕಂತಿದ್ದಿ ಅಕ್ಕನ್ನ ಒಂದು ಸ್ವಲ್ಪ ಇದನ್ನ ಮಾಡಿದ್ರೆ ಅವರಿಗೆ ಬುದ್ಧಿ ಬರಂಗಿಲ್ರಿ. ಅಲ್ಲಿ ಸುಖದಿಂತ್ರ ಇದ್ರೆ ಇಲ್ಲಿ ನೆನಪಾಗಂಗಿಲ್ಲಲ್ರಿ. ಅದಕ್ಕೆ ಆಮೇಲೆ ಆ ಹುಡುಗಿ ಇದು ಒಂದು ಸ್ವಲ್ಪ ಮುಖವಾಡ ಇವ್ರಿಗೆ ಗೊತ್ತಾಗಬೇಕಲ್ಲ. ಆಕಿ ಒಂದ್ ವೇಳೆ ನಿಜವಾಗೂ ಪ್ರೀತಿಸ್ತಾಳು ಅಥವಾ ರೊಕ್ಕದ ಆಸೆಕ ಇವ್ರನ್ನ ಬೆನ್ನ ಹತ್ತಿ ಬಂದಾಳು, ಅಥವಾ ಈ ರೊಕ್ಕದ ಈ ಇದ್ರ ಸಲುವಾಗಿ ಅವ್ರವ್ರ ನಡುವ ದ್ವೇಷ ಹುಟ್ಟಿ ಭಿನ್ನಾಭಿಪ್ರಾಯ ಬಂದರೂ ಬರ್ಬೋದಲ್ರಿ. ಈ ಕೆಲಸ, ಈ ರೊಕ್ಕ, ಈ ಮನಿ, ಈ ಜಂಜಾಟ ಅವೆಲ್ಲ ಬಂದೇ ಬರುತ್ತೆ ಸಹಜ. ಇವ್ರ ನೌಕರಿ ಇಲ್ಲ ಅಂತಂದು ಆಮೇಲೆ ಅವ್ರು ಏನೋ ಒಂದು ಅನ್ನೋದು, ಇಬ್ಬರ ನಡುವೆ ದ್ವೇಷ ಬಂದಾಗ ಇಲ್ಲಿ ಏನ್ ನೆನಪಾಗ್ತಾಳಲ್ರಿ. ಹಂಗಾಗಿ ಇದು ಒಂದು ತಪ್ಪು ಮಾಡೀನ್ರಿ ಅತ್ತೆಯರ, ನನ್ ಕ್ಷಮಿಸ್ಬಿಡ್ರಿ. ಹೌದಾ ಹುಡುಗಿ, ಇರ್ಲಿ ಬಿಡಯ್ಯವ್ವ, ಅಕ್ಕನ ಸಲುವಾಗಿ ಇಷ್ಟು ಬಡ್ದಾಡತ್ತಿದಿ. ಆಮೇಲೆ ನಮಗೆ ನೌಕರಿ ಮಾಡೇ ತಂದು ಹಾಕ್ಬೇಕಂತ ಏನಿಲ್ಲಲ್ಲ. ಆಸ್ತಿ ಏನು ಕಂಡಂಗೈತಿ, ಅದನ್ನ ನೋಡ್ಕೊಂಡು ಹೋದ್ರೆ ಬೇಕಾದಂಗೆ ಆಗತ್ತೆ. ಬಿಡು, ಆ ನೌಕರಿ ಸಲುವಾಗೆಲ್ಲ ಬೇಡ, ಹೊರಗೆ ಹೋಗಿ ಅಲ್ಲಿ ದುಡ್ತೀನಿ ಅಂತೇಳಿ ಯಾವಕ್ಕಿನ್ನ ಬೆನ್ನ ಹತ್ಕೊಂಡು ಹೋಗಿದ್ದು ಬೇಡ. ಬಿಡು, ಆ ನೌಕರಿ ಸುದ್ದಿನ ಬೇಡ. ಇಲ್ಲೇ ನಮ್ಮ ಹೊಲ ಮನಿ ಆಸ್ತಿ ನೋಡ್ಕೊಂಡು ನೆಟ್ಟಿಗೆ ಹೆಂಡತಿ ಕೊಟ್ಟ ಸಂಸಾರ ಮಾಡ್ಕೊಂಡಿದ್ರೆ ಸಾಕಾಗೈತಿ. ಇರ್ಲಿ ಬಿಡು, ಏನು ಮಾಡ್ರಿ, ನೀನು ಒಳ್ಳೇದು ಮಾಡಿಯಲ್ಲ, ನಾನು ಏನು ಅನ್ನಲ್ ಬಿಡವ, ಬೇಸರ ಮಾಡ್ಕೋಬೇಡ. ಆತ್ರಿ ಅತ್ತೀರ, ನಾನು ಮಕ ತಗೋತೀನಿ ರೀ. ಅದೇ ಹೇಳಕ್ಕಂತ ಮನೆಯಾಗೆಲ್ಲ ಹುಡುಕಿಯಾಡಿದ್ರೆ ಕಾಣಲಿಲ್ಲ, ಮತ್ತೆ ಹಿತ್ತಲ್ದಾಗ ಅದಾರನ ಅಂತ ಅದಕ್ಕೆ ಇಲ್ಲಿ ಬಂದ್ರೆ ಇಲ್ಲಿದ್ರಲ್ಲ. ಸರಿ ರೀ, ಈ ಬಂದಿರಿ, ಇವರು ಈ ಬಂದಾರ, ಒಂಚೂರು ಮಕ ತಗೊಂಡು ಚಾಪ ಕುಡಿತೆ ಅಂತವ್ರು. ಆಯ್ತು ತಗೋರ. ನಿಮ್ಮ ಅಕ್ಕೇನ ಮಂಡಳಿಗೆ ಹಚ್ಚಿದ್ಲು, ನಂಗೆ ಒಂಚೂರು ಕೊಟ್ಟಾಳ. ಮಕ ತಗೊಂಡು ಚಾ ಮಾಡ್ಕೊಂಡು ಮಂಡಳ ಕುಡಿ, ಮಂಡಳ ತಿನ್ನು ಹೋಗು. ನಿನ್ನ ಗಂಡ ಒಂಚೂರು ಕೊಡು. ಏನಪ್ಪ, ಎಲ್ಲರೂ ಅಷ್ಟು ಪ್ರಯತ್ನ ಮಾಡತ್ತೀವಿ, ಆ ಬಾಡ್ಯಾಗ ಯಾವಾಗ ಒಳ್ಳೆ ಬುದ್ಧಿ ಬರುತ್ತೋ, ಯಾವಾಗ ಇತ್ತ ಬರ್ತಾನೋ ಅದನ್ನ ದಾರಿ ಕೇಳಕತ್ತೀನಿ ನಾನು. ರೀ, ಇದೇನ್ರಿ ಇದು, ಎಂತ ಚಂದ ಚಿತ್ರ ಮಾಡ್ಯಾರಲ್ರಿ ಅದ್ರ ಮೇಲೆ. ಅದೇನ್ರಿ ಒಳಗೆ ಏನ ಬಟ್ಟೆ ಸುತ್ತಿಟ್ಟಿರಲ್ರಿ? ಯವ್ವ, ಅದು ತುಂಬಾ ಬಂಗಾರ ಕಟ್ಟಿಟ್ಟಾರಿ. ತೆಗೀರಿ, ಏಟತ್ ಮಾಡ್ತೀರಿ ನೀವೇನ? ತೆಗೀರಿ, ಅದೊಂದು ಬಾಕ್ಸ್ ತೆಗೆದತ್ತ ಮ್ಯಾಗಿನ ಮುಸ ತೆಗೆದು ಹೋಗಿರ ತೆಗದ್ದ. ಲೇ ಬ್ಯಾಡ್ಲೇ, ಇದು ಯಾಕೆ ಒಂದು ನಮ್ನಿ ಕಾಣತೈತ್ಲೆ. ಈ ಬಾಕ್ಸ ಒಂದು ನಮ್ನಿ ವಿಚಿತ್ರ ಐತ್ಲೆ ಇದು. ಈ ಡಬ್ಬ್ಯಾಗ ಇವನವ್ನು ಇದೇನ ಸುತ್ತಿಟ್ಟಾರ್ಲಿ. ಜವು ಇದ್ದಿತ್ತು ಬ್ಯಾಡ ಬಾಲೆ, ಯಾಕೆ ಬೇಕು ಇವನವ್ನು? ನಾನೊಳೆ ನಿನ್ನ ಬಂದ್ಲೆ ಅತ್ತಾಗ ಹೊಕ್ಕಿದ್ದೈತಿ ಹಾಳಾಗಿ. ಹೊಕ್ಕಿದ್ದೈತೆ ಸೆಟ ದಿನ ಬೇಕಿನ್ನಾರ ಮಾಡ್ಕೊತಿದ್ದೆ. ನಿನ್ನ ಬಂದು ನಾನು ಸೆಟ ಸ್ಟ್ಯಾಂಡ್ಗೆ ಹಂಗಾಗೈತಿ. ಬಿಡ್ಲೆ, ನನ್ನ ಕೈ ಬಿಟ್ಬಿಡ್ಲೆ, ಓಡಾರ ಹೋಗಿನ್ ಬಿಡ್ಲೆ ನನ್ನ. ಅಯ್ಯ ನನ್ನ ಗಂಡ್ಸ, ನನ್ನ ಬೇಕಿನ ಕಟ್ಕೊಂಡ ಸಲ್ವ ಕಾಲಾರ್ದ ನಾನು ನಿನ್ ಬಿಟ್ಟು ಓಡಂಟೀನಿ. ಇನ್ನು ಮತ್ತೆ ನಿನ್ನ ಇನ್ನ ಬೇಕಿನ ಮಾಡ್ಕೊಂತೇನ ಗಂಡ್ಸ? ನಾನು ಇಲ್ಲೊಂಚೂರು ಏನೋ ನಿಧಿ ಬಂದು ಸಿಕ್ಕರೆ ಒಟ್ಟು ಏನೋ ಚಲೋ ಆಗತ್ತಂತ ನಾನು ನಕ್ಕತ್ರ ಓಡಕರಂತ ಓಡಿ. ಇಲ್ಲೋಡ, ನೀ ಏನೇನಾರ ಆಕಸ್ಮಿಕ ಇದನ್ನ ತೆಗದ ಏನಂತ ನೋಡಿ ನನ್ನ ಬಂಗಾರ ತಕ್ಕೊಡ್ಲಿಲ್ಲ ಅಂದ್ರೆ ಇಲ್ಲೇ ನಿನ್ನ ಇದ ಪೆಟ್ಟಿಗೆ ಹಾಕಿ ಮುಚ್ಚಿ, ಅದೇನ್ ತೆಗದಿಲ್ಲ ಅಲ್ಲೇ ಮುಚ್ಚಿ ಮಣ್ಣು ಹಾಕಿ ತುಳಿದು ಮಣ್ಣು ಗಟ್ಟಿ ಮತ್ತೆ ಮ್ಯಾಗ ಒಂದು ನಾಯಿ ಪೈ ಕೆಬರಿಸತ್ತಕ್ಕೂ ನೀ ಮ್ಯಾಗ ಬಂದೇ ಬಿಡದೆ. ಹಂಗ ಮುಚ್ಚಿ ಹೋಗ್ತೀನಿ ಮತ್ತೆ. ಯವ್ವ ನೀನೇನು ಬಿಡ ಯವ್ವ ಮಾಡಾಕಿದ್ದೀವಿ. ಆಯ್ತು ಲೇತ್ಗೇಕತ್ತೀನಿ, ಒಟ್ಟು ಪುರ್ಸತಿ ಮಾಡೋದು ವಜ್ಜೈತಿ ರೀ. ಇದ್ರೊಳಗ ಏನ ಗಂಟು ಕಟ್ಟಿಟ್ಟಾರಿ, ಬಿಳಿ ಅರಿಬೇಗ ನೋಡ್ರಿ, ಇಷ್ಟಕ್ಕೊಂದು ಗಂಟು ಕಟ್ಟಿಟ್ಟಾರ. ಯವ್ವ ಇದ್ರ ತುಂಬಾ ಬಂಗಾರ ಐತ್ರಿ. ಯಾಕಂದ್ರ ಹಿಂದಿನ ಕಾಲದಾಗ ರಾಜ ಮಹಾರಾಜರು ಹಿಂಗ ಅಂತ್ರಿ, ಬಂಗಾರ ಎಲ್ಲ ಕಟ್ಟಿ ಒಂದ್ ಡಬ್ಬೆ ಹಾಕಿ ಹೂದಿಟ್ಬಿಡ್ತಿದ್ರಂತ. ಕಳ್ರು ಕಾಕ್ರು ಅವರೆಲ್ಲ ತಗೊಂಡ್ ಹೋಗ್ತಾರ ಅಂತೇಳಿ ತಮಗೆ ಯಾವಾಗ ಬೇಕಾವಾಗ ತಕ್ಕೊಂತಿದ್ರಂತ. ಈ ಭೂಕಂಪ ಪಾಕಂಪ ಮನೆಗಿನಿ ಎಲ್ಲ ಬಿದ್ದವಾಗ ಸತ್ತಾರಲ್ರಿ, ಇದು ಯಾರ್ದ ಮನಿ ಇದ್ದಂಗೆ ದೊಡ್ಡ ಶ್ರೀಮಂತರದು. ಅವ್ರು ಹೂದಿಟ್ಟಿದ್ದು ನಮಗ್ ಸಿಕ್ಕೈತಿ. ಇಂತ ಚಲೋ ಆತ್ರಿ. ಬರೀ ಇದನ್ನ ತೆಗಿ ಬರೀ, ಇದನ್ನ ಈ ಬಟ್ಟಿ ಸುತ್ತಿದ್ದು ತೆಗಿ ಬರೀ ಇದನ್ನ. ಬ್ಯಾಡ್ಲಿ, ಅದು ಯಾಕ ನನಗೆ ಏನ ಬಟ್ಟಿ ಸುತ್ತು ನನ್ನ ಮಾನ ಬರತೈತಿಲಿ. ನಿಮಗೆ ಯಾವಾಗ ಅನುಮಾನ ಯಾವಾಗಲೂ ನಮ್ಮನೆ ಹಾಡನ್ನ ಕಿಸ್ಬೈದಾಸ್ ಅಂತಂದು ಒಳ್ಳೆ ನುಡಿಯೋದ ಅಂದ್ರೆ ನಾನೇ ಒಳ್ಳೆ ನುಡಲಿ ಅಂತಂದ್ರೆ ಅಪಶಕ್ನ ನುಡಿತೀನಿ. ನಿನ್ ತಲೆ ಏನು ನಾನ ತೆಗಿತೀನಿ ತಡಿ. ಇದೇನ್ರಿ ಇದು, ಎಂತ ಹೊಲಸು ವಾಸನೆ. ಸೀರಿ ಹೆಂಗೋ ಈಗ ಡಬ್ಬ್ಯಾಗಿಂತ ಹೊರಗೆ ತೆಗೆದಿಲ್ರಿ. ತೆಗಿರಿ, ಆ ಅರಿವಿ ಎಲ್ಲ ತೆಗೆದು ಹರಿದು ಹೋಗಿದೆ ಅವನು. ನನ್ನ ಎಷ್ಟು ವರ್ಷದ ಏನದು ಗಬ್ಬು ನಾರಕತ್ತೈತದ ತೆಗೆದು ಬಂಗಾರ ತೆಗಿರಿ. ಒಳಗಿಂದ ಎಷ್ಟು ಸೇರ್ ತುಂಬಿಟ್ಟಾರೋ, ಎಂತೆಂತ ನಕ್ಲೆಸ್ ಅದಾವೋ, ಎಷ್ಟು ವಜ್ರ ವೈಡೂರ್ಯ ಏನೇನ್ ತುಂಬ್ಯಾವೋ ಏನ. ತೆಗಿರಿ, ಹೊರ ತೆಗಿರಿ ಅದನ್ನ. ಹ್ಞೂ ಪುರ್ಸತಿ ಮಾಡೋಟೆ. ನನಗಿದು ಯಾಕೆ ವಜ್ರ ವೈಡೂರಿ ತುಂಬಿಟ್ಟಿದ್ದು ಚೀಲ ಅನಿಸ್ವಲ್ತ್ಲಿ. ಇದು ಯಾವ್ದ ಹೆಣಕ್ ಸುತ್ತಿದ್ದಾರೆ ಅನ್ಸಕತ್ತೈತ್ಲಿ. ಯಾಕಂದ್ರೆ ಮನುಷ್ಯನ ಆಕರೈತ್ ನೋಡ್ಲಿ ಇದೊಟ್ಟು. ಅಲ್ರಿ, ಮತ್ತೆ ಹಂಗ ಮಾಡಿಟ್ಟಿರ್ತಾರ ಹಿಂದಿನ ಕಾಲ ಮಹಾರಾಜರು ಅವರೆಲ್ಲ. ಯಾಕಂದ್ರ ಮಂದಿಗೆ ಗೊತ್ತಾಗ್ಬಾರ್ದಲ್ಲ ಇದ್ರೊಳಗೆ ಬಂಗಾರ ಚೀಲ ಅಂತೇಳಿ, ಅದು ಹೆಣದ ಚೀಲ ಅಂತ ಅನ್ಕೊಂಡ್ರೆ ಅವ್ರು ಹಂಚ್ಕೊಂಡು ಅಲ್ಲೇ ಬಿಟ್ಟು ಉಡಬೇಕು ಅಂತ. ನಮಗ ಅದೃಷ್ಟ ಕುಲಾಯಿಸೈತಿ ಇವತ್ತು, ನಮ್ಮ ಅದೃಷ್ಟಕ್ಕೆ ಕೈ ಸಿಕ್ಕೈತಿ. ಅದಕ್ಕೆ ನೀವು ಇಂಥವೆಲ್ಲ ಮಾತಾಡ್ರಿ, ತೆಗೀರಿ ಮೊದಲ. ಯಪ್ಪ ಬಿಟ್ಟುಡಲೆ ವಿಚ್ಚಿ ಬಾಲೆ ಹುಡುಗನ್ ಬಾಲೆ. ಯಾರದು? ಎಲ್ಲಿ ಹೋಗ್ತೀರಿ? ನನ್ನ ಬಿಟ್ಟು ಎಲ್ಲಿ ಹೋಗ್ತೀರಿ? ನಿಮ್ಮನ್ನ ಎಲ್ಲೂ ಕಳ್ಸಂಗಿಲ್ಲ. ನನ್ನ ಒಂದು ಬಂಧನದಿಂದ ನೀವು ಮುಕ್ತರಾಗಿಸಿರಿ. ನಿಮ್ಮನ್ನು ಬಿಟ್ಟು ನಾನಿರಂಗಿಲ್ಲ. ನಿಮ್ಮನ್ನೆಲ್ಲೂ ಕಳ್ಸಂಗಿಲ್ಲ. ನಾನು
ದೆವ್ವ. ನಾನು ದೆವ್ವಾದಿನಿ. ನಾನು ಎಷ್ಟು ಸಾವಿರಾರು ವರ್ಷಗಳಿಂದ ನನ್ನಿಲ್ಲಿ ಕೂಡಿ ಹಾಕಿದ್ರು. ನನ್ನ ಒಬ್ಬ ರಾಜ ನನ್ನನ್ನು ಕೊಂದ. ನನ್ನ ಕೊಂದು ಈ ಪೆಟ್ಟಿಗೆ ಸುತ್ತಿ ಹಾಕ್ಯಾನ. ನಾನೀಗ ಇನ್ನೊಬ್ಬ ರಾಜ ನಾನು. ಸೈನಿಕರು ನನ್ನೆಲ್ಲ ಸೈನಿಕರನ್ನು ಸಾಯಿಸಿದ ರಾಜ. ಕಡೆಗೆ ನನ್ನೂ ಸಾಯಿಸಿದ. ನನ್ನ ರಾಜ್ಯವನ್ನು ಆಕ್ರಮಿಸಿದ. ಅದಕ್ಕೆ ನಾನಿಲ್ಲಿ ದೆವ್ವಾಗಿ ಈ ಪೆಟ್ಟಿಗೆಯೊಳಗಿದ್ದೆ. ಆದ್ರೆ ಇವತ್ತು ನನ್ನ ಬಂಧನದಿಂದ ಮುಕ್ತ ಮಾಡಿರಿ. ನಿಮ್ಮನ್ನ ಬಿಡಂಗಿಲ್ಲ. ನಿಮ್ಮನ್ನ ಬಿಡಂಗಿಲ್ಲ. ಯಪ್ಪ ಸತ್ಯಯಪ್ಪ. ವಿಜಿ ಲೇ ವಿಜಿ ವಿಜಿ ಹ ಹ ಹ ಹ ಹ